ಬಿರಿಯಾನಿ ಬಿರಿಯಾನಿ ಒಂದು ಪೀಸ್ ತಿನ್ನು ಗೌಡ್ರೆ, ಎತ್ಕೊಂಡು ತಿನ್ನು. ತಿನ್ನು ತಿನ್ನು ಎತ್ಕೊಂಡು ಆ ಮೊಟ್ಟೆ. ತಿನ್ರಿ ಅದು ಕೂಡ ಮೊಟ್ಟೆ ಬಿರಿಯಾನಿ ತಿನ್ರಿ. ಕಲ್ಲಂಗಡಿ ಕೊಡಪ್ಪ. ಈ ಕಡೆ ಬಾರ. ಚೆನ್ನಾಗಿದೆ ಕಲ್ಲಂಗಡಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685. ಇವತ್ತು ಮಾರ್ಚ್ 3ನೇ ತಾರೀಕು ಖಗೋಳದಲ್ಲಿ ಚಂದ್ರಗ್ರಹಣ ಉಂಟಾಗಿದೆ ಈಗಾಗಲೇ. ಸೊ ಈ ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರ ಭೂಮಿ ಸರಳ ರೇಖೆಗೆ ಬರೋದ್ರಿಂದ ಭೂಮಿಯ ನೆರಳು ನೇರವಾಗಿ ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರ ರಕ್ತಗೆಂಪು ಬಣ್ಣಕ್ಕೆ ತಿರುಗ್ತಾನೆ. ಆ ಮೂಲಕ ಅದು ಬ್ಲಡ್ ಮೂನ್ ಅಂತ ಕರಿತೀವಿ, ನಾವು ವಿಜ್ಞಾನದಲ್ಲಿ ಬ್ಲಡ್ ಮೂನ್ ಅಂತ ಕರಿತೀವಿ. ಈ ವಿಸ್ಮಯ ಮತ್ತು ಈ ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಬಗೆಯ ವಯೋಮಾನದ ವ್ಯಕ್ತಿಗಳು, ಮಹಿಳೆಯರು ಎಲ್ಲರೂ ಸೇರಿಕೊಂಡು ಅದನ್ನು ವೀಕ್ಷಣೆ ಮಾಡಿ ಆ ಕೌತುಕವನ್ನು, ಆ ಒಂದು ವಿಸ್ಮಯವನ್ನು ಕಣ್ಣಿಗೆ ತುಂಬಿಕೊಂಡು ಸಂತೋಷ ಪಡ್ತಾರೆ. ಆದರೆ ಭಾರತದಲ್ಲಿ ಈ ವೈದಿಕಶಾಹಿ ಮನಸ್ಥಿತಿಗಳು, ವೈದಿಕಶಾಹಿ ಪುರೋಹಿತಶಾಹಿ ಕಳೆದ 1 ತಿಂಗಳಿಂದ ಮಾರ್ಚ್ 3ನೇ ತಾರೀಕು ಗ್ರಹಣ ಆಗ್ತದೆ, ಚಂದ್ರಗ್ರಹಣ. ನೀವು ಯಾವ 3:30ಇಂದ 6:30ವರೆಗೂ ಮಹಿಳೆಯರು, ಮಕ್ಕಳು, ವೃದ್ಧರು ಯಾರೂ ಕೂಡ ಹೊರಗೆ ಬರಬೇಡಿ. ಹೊರಗೆ ಬಂದರೆ ನಿಮಗೆ ಅದರಲ್ಲಿ ಗ್ರಾಚಾರ ಕಾತಿದೆ. ಆಮೇಲೆ ಇಂಥ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಇಂಥ ರಾಶಿಯವರಿಗೆ ಕೆಟ್ಟದಾಗುತ್ತೆ. ಅದಕ್ಕಾಗಿ ನೀವು ಇಂಥ ಪೂಜೆ ಮಾಡಿ, ನೀವು ಆ ಪೂಜೆ ಮಾಡಿ ಅನ್ನುವಂಥ ಒಂದು ಮೌಢ್ಯವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಇದನ್ನು ನಾವು ವಿರೋಧಿಸಿ ನಾವೇನು ನಮ್ಮ ಭೋಜನ ವಿಚಾರ ವೇದಿಕೆಯ ಬೆಳಗ ಮತ್ತು ವೇದಿಕೆಯವರು ಈ ಥರದ ಏನು ಈ ತಾರತಮ್ಯ, ಈ ಥರದ ಒಂದು ಅವೈಜ್ಞಾನಿಕ ಮೂಢನಂಬಿಕೆಯನ್ನು ಬಿತ್ತೋದಕ್ಕೆ ಹೊರಟಿದ್ದೀರಿ. ಇದನ್ನು ವಿರೋಧಿಸಿ ನಾವು ಇದೇ ಗ್ರಹಣದ ವೇಳೆಯಲ್ಲಿ ಊಟವನ್ನು ತಿನ್ನೋ ಮೂಲಕ ಅಥವಾ ಬಗೆ ಬಗೆಯ ಹಣ್ಣು ಹಂಪಲು ಮತ್ತು ತಿನಿಸುಗಳನ್ನು ತಿನ್ನೋ ಮೂಲಕ, ಪಾನೀಯವನ್ನು ಸೇವಿಸೋ ಮೂಲಕ ಏನು ಈ ಪುರೋಹಿತಶಾಹಿ ಮೌಢ್ಯವನ್ನು ಈ ಸಮಾಜದಲ್ಲಿ ಬಿತ್ತಾ ಇದ್ದಾರೆ, ಇದನ್ನು ಧಿಕ್ಕರಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾವು ಸಾಂಕೇತಿಕವಾಗಿ ಸೇರಿಕೊಂಡು ಈ ಥರ ಎಲ್ಲ ಪ್ರಗತಿಪರ ಮನಸ್ಸುಗಳು ಎಲ್ಲರೂ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಮೂಲಕ ಮತ್ತೆ ವಿಜ್ಞಾನ ಈ ಜಗತ್ತಿನಲ್ಲಿ ಗೆಲ್ಲಬೇಕು, ಮೌಢ್ಯ ಅಳಿಯಬೇಕು ಅನ್ನುವಂಥ ಒಂದು ಒಂದು ವಿಶಾಲವಾದಂಥ ತಳಹದಿ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.